with the good morning. So we'll start with the second unit. Oh, sorry, first unit, second chapter today. Okay. Okay. So hope everyone able to see the screen. Yes, everyone, you are able to see the screen. Okay. So the first unit, second chapter is about the types of digital data. It's a small chapter. First chapter has to dodadilla, sannadida, okay. So it's a second chapter called as types of digital data. Okay, so first chapter ನಾಗ ಏನ್ ನೋಡಿದ್ವಿ ಅಂತಂದ್ರೆ ಅಲ್ಲಿ ಎಂಟರ್ಪ್ರೈಸ್ ಅಂದ್ರೆ ಏನ್ ನೋಡಿದ್ವಿ, ಅದ್ರ ಫಂಕ್ಷನ್ಸ್ ಏನದಾವ, ಅದ್ರ ಕೋರ್ ಬಿಸ್ನೆಸ್ ಏನದಾವ. ಸೊ ಎಂಟರ್ಪ್ರೈಸ್ ನ ಚಂದ ಡೆವಲಪ್ ಮಾಡಾಕ ಮ್ಯಾಲ್ಕಾನ್ ಬ್ರಾಗೇಜ್ ಅಂತ ಒಂದ್ ಫಂಕ್ಷನ್ಸ್ ಅದ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಚಲೋ ಆಗ್ತದೆ, ನಮ್ಮ ಎಂಟರ್ಪ್ರೈಸ್ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳಕತ್ತಾನ. ಓಕೆ, ಸೊ ಅದಾದ್ಮೇಲೆ IT the key purposes na nodidvi. Okay, so after that we have seen ಮತ್ತೆ ನೋಡಿದ್ವಿ. After that we have seen some characteristics of the IT. So ಇದನ್ನೆಲ್ಲ ನೋಡಿದ್ವಿ. Okay, so ಅದರೊಳಗೆ ಏನ್ ನೋಡಿದ್ವಿ, we have seen a small part called as information or data. Okay, so ಅಲ್ಲಿ ನಾವು ಡಾಟಾ ಅನ್ನೋದನ್ನ ನಾವು ನೋಡಿದ್ವಿ. Okay, like we have seen data very much important in the digital. Okay, not only digital, ಡಿಜಿಟಲ್ ಅನ್ಬೋದು. ಇಲ್ಲ ಅಂತಂದ್ರೆ ನಾವು ಆನ್ಲೈನ್ ಏನಾದ್ರೂ ಮಾಡ್ಬೇಕಾಗಿತ್ತಂತಂದ್ರೆ ಡಾಟಾ ಇಂಪಾರ್ಟೆಂಟ್ ಅದ ಅಂತ ನೋಡಿದ್ವಿ. ಓಕೆ, ಸೊ ಅಗೇನ್ ವಿ ಹ್ಯಾವ್ ಸೀನ್ ದಟ್ ಡಾಟಾ ಇಸ್ ಸ್ಟೋರ್ಡ್ ಇನ್ RDBMS ಅಂತ ಹೇಳಿ ನೋಡಿದ್ವಿ. ಓಕೆ, ನಾವು RDBMS ಯೂಸ್ ಮಾಡಿ ಡಾಟಾನ ಸ್ಟೋರ್ ಮಾಡ್ತೀವಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನಾ ಕನ್ಸಿಡರ್ ಮಾಡಿದ್ದೆ ಅಂತಂದ್ರೆ ಎಲ್ಲಿ ಹೇಳ್ಬೋದು ನಾವು, ಆನ್ಲೈನ್ ಆನ್ಲೈನ್ ವೆಹಿಕಲ್ ಬುಕ್ ಮಾಡೋದು ಅಥವಾ ಟ್ರೈನ್ ಬುಕ್ ಮಾಡೋದು ಮಾಡ್ಬೇಕಾದಾಗ ನೀವು ನಿಮ್ ಡಾಟಾನ ಪ್ರೊವೈಡ್ ಮಾಡ್ತೀರಿ. ಓಕೆ, ಸೈನ್ ಅಪ್ ಮಾಡಕ್ಕಾಗ್ಲಿ ಅಥವಾ ನಿಮ್ದು ಏಜ್, ಓಕೆ, ಆಧಾರ್ ಕಾರ್ಡ್ ನಂಬರ್, ಎನಿ ಟೈಪ್ ಆಫ್ ನಂಬರ್, ಓಕೆ, ಮೊಬೈಲ್ ನಂಬರ್, ಓಕೆ, ನೇಮ್. ಸೊ ಇವೆಲ್ಲ ಏನದ ಡಾಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಎವ್ರಿವೇರ್ ಇನ್ ದ ಆನ್ಲೈನ್ ಎಂಟರ್ಪ್ರೈಸಸ್ ಡಾಟಾ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ನೋಡಿದ್ವಿ ಪ್ರೀವಿಯಸ್ ಚಾಪ್ಟರ್ಸ್ ಒಳಗೆ. ಓಕೆ, and it is stored in RDBMS ಅಂತನೂ ಸ್ವಲ್ಪ ನೋಡಿದ್ವಿ. When we have studied small part about the data ನೋಡಿದ್ವಿ. Okay, now in this chapter 2 he is telling about the digital data. Okay, so digital data ಇದಕ್ಕಂತಂದ್ರೆ ಡಾಟಾನ you are going to store in the online transactions ಎಲ್ಲ ಯೂಸ್ ಮಾಡಾಕತ್ತೀರಿ, ಆನ್ಲೈನ್ ಸ್ಟೋರ್ ಮಾಡಾಕತ್ತೀರಿ. ಸೊ ಅದಕ್ಕೆ ಡಿಜಿಟಲ್ ಡಾಟಾ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಅವ ಡಿಜಿಟಲ್ ಡಾಟಾ ಬಗ್ಗೆ ಕೊಟ್ಟಾನವ. ಓಕೆ, ನೆಕ್ಸ್ಟ್ ನೋಡ್ರಿ, ಓವರ್ವ್ಯೂ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ಈ ಚಾಪ್ಟರ್ ಓದೋದ್ರಿಂದ ನಿಮ್ಗೆ ಏನ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಥವಾ ಈ ಚಾಪ್ಟರ್ ನಾಗ ಏನೇನ್ ಅದ ಅಂತ ಹೇಳ್ಕೊಡ್ತಾನೆ. ಓಕೆ, so today data undoubtedly is an invaluable asset of any enterprises. It may be a big or small. Okay, ಡಾಟಾ ಬಿಗ್ ಇರ್ಬೋದು, ಸ್ಮಾಲ್ ಇರ್ಬೋದು. ಸೊ ಇವತ್ತಿಂದ ಸಿಚುವೇಶನ್ ಒಳಗ ಡಾಟಾ ಏನದ ಅಂತಂದ್ರೆ ಒಂದು ಬಿಗ್ ಅಸಿಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಎಂಟರ್ಪ್ರೈಸ್ ಅಲ್ಲಾಗ ಡಾಟಾ ಬೇಕೇ ಬೇಕು. ಅದು ಸಣ್ಣದ ಡಾಟಾ ಇರ್ಬೋದು, ದೊಡ್ಡದ ಡಾಟಾ ಇರ್ಬೋದು. ಸೊ ಡಾಟಾ ಒಂದು ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಬೇಕೇ ಬೇಕು ಅಂತೇಳಿ ಹೇಳಕತ್ತಾನ. ಓಕೆ, ನೆಕ್ಸ್ಟ್, ಇವನ್ ದೋ professionals work with data all the time, the understanding, management and analysis of data from the heterogeneous source remains a serious challenge. Okay, so data ಸಲಾಗ ಪರ್ಟಿಕ್ಯುಲರ್ ಇರ್ತಾರೆ. ಓಕೆ, ಅದನ್ನ ಮೇಂಟೈನ್ ಮಾಡಾಕ, ಅದನ್ನ ತಿಳ್ಕೋಕ, ಓಕೆ, ಅದನ್ನ ಸ್ಟೋರ್ ಮಾಡಾಕ. ಸೊ ಈವನ್ ಪ್ರೊಫೆಷನ್ಸ್ ಇರ್ತಾರೆ ಆ ಡಾಟಾ ವರ್ಕ್ ಮಾಡಕ್ಕೆ. ಸಮ್ ಪ್ರೊಫೆಷನ್ಸ್ ವಿಲ್ ಬಿ ಪ್ರೆಸೆಂಟ್ ಇವನ್ ದೋ ಅದನ್ನ ಡಾಟಾ ಮ್ಯಾನೇಜ್ ಮಾಡಾಕತ್ತಾರ, ಅಂಡರ್ಸ್ಟ್ಯಾಂಡ್ ಮಾಡಾಕತ್ತಾರ, ಅದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಾಕತ್ತಾರ ಅಂದ್ರು ಈಗಿನ ನಾನು ಏನದ ಡಾಟಾ ಅನ್ನೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅದ ಅಂತ ಹೇಳ್ತಾನೆ. ಓಕೆ, ನೋಡ್ರಿ ಅದಕ್ಕೆ ಚಾಲೆಂಜಿಂಗ್ ಟಾಸ್ಕ್ ಅಂತಂದ್ರೆ
ನೀವೇನ್ ಡಾಟಾ ಕೊಡ್ತೀರಿ ಅದು ಸೆಕ್ಯೂರ್ಡ್ ಇರ್ಬೇಕು ಫಸ್ಟ್ ಆಫ್ ಆಲ್. ಓಕೆ, ನೀವೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಹಾಗಾಗತ್ತೆ. ಈಗ ನೀವು ಏನಾದ್ರೂ ಬಾಯ್ ಮಾಡ್ಬೇಕಂದ್ರೆ ನಿಮ್ ಕಾರ್ಡ್ ನಂಬರ್, ATM ಕಾರ್ಡ್ ನಂಬರ್, ಅಕೌಂಟ್ ನಂಬರ್, ಮೊಬೈಲ್ ನಂಬರ್, ಓಕೆ, ಆಮೇಲೆ ಪಿನ್ ಕೋಡ್, ಆಮೇಲೆ CVV ನಂಬರ್ಸ್ ಎಲ್ಲ ಹಾಕ್ತೀರಿ. ಹಾಕಿ ನಿಮ್ದು ಆನ್ಲೈನ್ ಪರ್ಚೇಸ್ ಮಾಡ್ತೀರಿ. ಓಕೆ, ಬಟ್ ಅಲ್ಲೇ ವೆದರ್ ಯು ಹ್ಯಾವ್ ಥಿಂಕ್ ದಟ್ ಇಸ್ ಇಟ್ ಸೆಕ್ಯೂರ್ಡ್. ಓಕೆ, ಇವೆಲ್ಲ ನಿಮ್ ಶೇರ್ ಮಾಡಾಕತ್ತೀರ ಅಂತಂದ್ರೆ ನೀವು ನೋಡ್ಬೋದು ಈಗಿನ ಪ್ರೆಸೆಂಟ್ ಸಿಚುವೇಶನ್ ಆಗಿ ಎಷ್ಟು ಆನ್ಲೈನ್ ಫ್ರಾಡ್ ಆಗತ್ತಾವ. ಓಕೆ, ಸೊ ಸ್ವಲ್ಪ ಮಂದಿ ನಾಟ್ ಎವ್ರಿ ಸೈಟ್ನೇ ಆಗ್ತದೆ ಅಂತ ಅನ್ನಕ್ ಬರಂಗಿಲ್ಲ. ಸಮ್ situation will be there where they will take all the information or all the data from us. Okay, and they are using in a big ಏನಂತಾರೆ ಬೇರೆ ಬೇರೆ ಅದ್ರಾಗಿನ ಅಮೌಂಟ್ ತೆಕ್ಕೋದಾಗ್ಲಿ, ಟ್ರಾನ್ಸಾಕ್ಷನ್ ಮಾಡ್ಕೋದಾಗ್ಲಿ, ಅದನ್ನೆಲ್ಲ ನಾವು ನೋಡಾಕತ್ತೀವಿ. ದೋಸ್ ಆರ್ ಕಾಲ್ಡ್ ಆಸ್ ಆನ್ಲೈನ್ ಫ್ರಾಡ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಅಂತಲ್ಲಿ ಏನದ ಇನ್ನಾನು ಏನದ ಸಮ್ ಚಾಲೆಂಜಿಂಗ್ ಟಾಸ್ಕ್ ಅದ ಅಂತ ಹೇಳ್ತಾನೆ. ಡಾಟಾನ ಮೇಂಟೈನ್ ಮಾಡೋದು ಚಾಲೆಂಜಿಂಗ್ ಟಾಸ್ಕ್. ನಾಟ್ ಓನ್ಲಿ ಅಬೌಟ್ ದ ಸೆಕ್ಯೂರಿಟಿ ಅಂತ ಅಷ್ಟೇ ಏನಿಲ್ಲ, ಇವನ್ ಸ್ಟೋರೇಜ್ನು ಹೇಳ್ಬೋದು ನೀವು. ಇಫ್ ಯು ಕನ್ಸಿಡರ್ ಯುವರ್ ಫೇಸ್ಬುಕ್, ಓಕೆ, ಜಸ್ಟ್ ಆಸ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್, if you consider your social media as a Facebook, okay, Facebook is present in a world, entire world ಒಳಗದ. Okay, you should know that how many peoples are present or how many peoples are connected to the Facebook. Over millions, billions, so more than millions, billions, ಎಲ್ಲ persons, each and every persons nowadays are connected in the Facebook ಅಂತ ಹೇಳ್ಬೋದು. Okay, each particular user have their user ID, login ID, password and all. Okay, each user have their accounts. Okay, then you should think that how large it is to maintain those accounts. Okay, so ಅಲ್ಲಿನೂ ನಮ್ಗೆ ಏನದ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ತಗೋಬಹುದು. Okay, so not only a Facebook, you can consider Gmail, Google, anything. Okay, ಸೊ ಅಲ್ಲಿನೂ ಒಂದು ಚಾಲೆಂಜಿಂಗ್ ಟಾಸ್ಕ್, ಅದು ಮೇಂಟೈನ್ ಮಾಡೋದು, ಅದು ಸೆಕ್ಯೂರಿಟಿ ಕೊಡೋದು, ಅನಲೈಸ್ ಮಾಡೋದು. ಓಕೆ, ಸೊ ಎಲ್ಲಾನು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಇಲ್ಲಿ ನಾವು ಹೇಳಾಕತ್ತೀವಿ. ಓಕೆ, ಇವೊಂದು ಎಷ್ಟೇ ವರ್ಕ್ ಮಾಡಕತ್ರು ಅದನ್ನ ಸಮ ಚಾಲೆಂಜಿಂಗ್ ಟಾಸ್ಕ್, ಸಮ್ ಸೀರಿಯಸ್ ಚಾಲೆಂಜ್ ಅಂತ ನೋಡ್ತೀವಿ. ಓಕೆ, ಇಫ್ ಯು ಆಲ್ ರಿಮೆಂಬರ್ಡ್ a few year back, okay, Facebook has crushed. Okay, ಸೊ ಅಲ್ಲಿ ಏನಾಗ್ತಿತ್ತು, ಅವಾಗ ಏನಾಗಿತ್ತು ಅಂತಂದ್ರೆ ಫ್ಯೂ ಇಯರ್ ಬ್ಯಾಕ್ ಫೇಸ್ಬುಕ್ ನಾಗಿಂದ ಎಲ್ಲಾನೇ ಹೋಗಿತ್ತು. ಓಕೆ, ಅವ್ರದ್ದು. ಓಕೆ, ದೇ ಟುಕ್ ಮೆನಿ ಇಯರ್ಸ್ ಟು ಓವರ್ಕಮ್. ಓಕೆ, ಸೊ ಅದನ್ನೆಲ್ಲ ಓವರ್ಕಮ್ ಮಾಡಾಕ ಮತ್ತು ಅದನ್ನೆಲ್ಲ ಕರೆಕ್ಟ್ ಆಗಿ ತರಕ, ಸೊ ದೇ ಹ್ಯಾವ್ ವರ್ಕ್ಡ್ ಅ ಲಾಟ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ದ ಡಾಟಾ ಅಂತೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಸೇಯಿಂಗ್ ದಟ್, so in this chapter we learn the role of data in BI. Okay, and various forms of digital data storage mechanism, data access methods, management of data, process of extraction, desired information from data, challenges. Okay, so in this chapter ಅಂದ್ರೆ ಈ ಚಾಪ್ಟರ್ ಒಳಗೆ ಏನೇನು ನೋಡ್ತೀವಿ ಅಂದ್ರೆ, ಫಸ್ಟ್ ಡಾಟಾ ಅಂದ್ರೆ ಏನು, ಡಾಟಾದ BI ಒಳಗೆ, ದಟ್ ಇಸ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಒಳಗೆ ಏನ್ ರೋಲ್ ಅದ. ಓಕೆ, ಆಮೇಲೆ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾಸ್ ಅದಾವ. ಓಕೆ, ಅದನ್ನ ಸ್ಟೋರೇಜ್ ಹೆಂಗ್ ಮಾಡ್ತೀವಿ, ಸ್ಟೋರ್ ಮಾಡಿದ್ನ ಎಕ್ಸೆಸ್ ಹೆಂಗ್ ಮಾಡ್ತೀವಿ, ಅದನ್ನ ಮ್ಯಾನೇಜ್ ಹೆಂಗ್ ಮಾಡ್ತೀವಿ, ಪ್ರೋಸೆಸ್ ಹೆಂಗ್ ಮಾಡ್ತೀವಿ, ಏನೇನ್ ಚಾಲೆಂಜಸ್ ಅದಾವ, ಇವೆಲ್ಲ ನಾವು ಈ ಚಾಪ್ಟರ್ ಒಳಗ ನೋಡ್ತೀವಿ. ಟೋಟಲಿ ಎಂಟೈರ್ ಅಬೌಟ್ ದ ಡಾಟಾ ನಾವು ಈ ಚಾಪ್ಟರ್ನಾಗ ನೋಡ್ತೀವಿ ಅಂತೇಳಿ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಓವರ್ ವ್ಯೂ ಆಫ್ ದಿಸ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಸ್ಲೈಡ್ ಈಸ್ ಅಬೌಟ್ ದ ಕಂಟೆಂಟ್. ಓಕೆ, ಸೊ ಏನೇನದ ಅಂತಂದ್ರೆ, ಏನೇನು ಟಾಪಿಕ್ಸ್ ಅದಾವ ನಿಮಗಂತಂದ್ರೆ, ಇಂಟ್ರೊಡಕ್ಷನ್ ಅದ. ಓಕೆ, ಗೆಟಿಂಗ್ ಇನ್ ಟು ಗುಡ್ ಲೈಫ್ ಡಾಟಾ ಬೇಸ್ ಅದ. ಓಕೆ, ನೆಕ್ಸ್ಟ್ ಗೆಟಿಂಗ್ ಟು ನೋ ಸ್ಟ್ರಕ್ಚರ್ಡ್ ಡಾಟಾ, ಅನ್ಸ್ಟ್ರಕ್ಚರ್ಡ್ ಡಾಟಾ, ಸೆಮಿ ಸ್ಟ್ರಕ್ಚರ್ಡ್ ಡಾಟಾ. ದೀಸ್ ಆರ್ ದ 3 ಟೈಪ್ಸ್ ಆಫ್ ಡಾಟಾ ಅಂತ ಹೇಳ್ಬೋದು. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಸ್ಟ್ರಕ್ಚರ್ಡ್ ಡಾಟಾ. ದೀಸ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು. ಇನ್ನ ಅದಾವ ಭಾಳ ಎಲ್ಲ ಹಾಕಿಲ್ಲ ನಾವು, ಮೇನ್ ಇಂಪಾರ್ಟೆಂಟ್ ಇದ್ದನ್ನ ಅಷ್ಟೇ ಹಾಕಿಲ್ಲ. ಆ ಟಾಪಿಕ್ಸ್ ಅದಾವಿನ ಸಬ್ ಟಾಪಿಕ್ಸ್ ಅವೆಲ್ಲ ಅದಾವ, ಎಲ್ಲಾನು ಹಾಕಿಲ್ಲ. ಮತ್ತೆ ಅದನ್ನ ಒಂದ್ ಪೇಜ್ ಆಗ್ತದೆ ಅಂತ ಹೇಳಿ ಮತ್ತೆ 2 ಸ್ಲೈಡ್ ತಗೋತಾ ಹಾಕಿಲ್ಲ ನಾನು. ಇನ್ನ ಅದ ಕಂಟಿನ್ಯೂಷನ್ ವಿಲ್ ಸಿ ಒನ್ ಬೈ ಒನ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್, okay, before going to the introduction, have you understood the overview of the chapter? Please reply. Overview of this chapter, have you understand? Okay,
ಉಳ್ಕಿದವ್ರು ಮಕ್ಕರಿ ಆರಾಮ್ಸ. Okay, next we are going for the introduction about this chapter. Okay, so first he has given introduction about the data, then he has given the uh, types of data antale helbodu. So first, data growth has seen exponential acceleration since the advent of the computer and the internet. Okay, so data ಏನದ ಅಂತಂದ್ರೆ ನಮ್ಮ ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಸ್ಟಾರ್ಟ್ ಆದಾಗಿಂದ ಗ್ರೋತ್ ಆಗಾಕತ್ತದ ಅಂತ ಹೇಳ್ಬೋದು. ಆ ಕಡೆನೇ ಹೇಳಿದೆ. ಬಿಗ್ ಎಕ್ಸಾಂಪಲ್ ಇಸ್ ಫೇಸ್ಬುಕ್. ಓಕೆ, all over the world everyone is connected with the Facebook or any social media. Okay, so allinade each and every day some or the other people will log in or they will register. Okay, register ಆದಂತರ ಅವ್ರ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ಅವರಲ್ಲಿ ಡಾಟಾ ಏನಾದ್ರು ಕಂಟೆಂಟ್ಸ್ ಶೇರ್ ಮಾಡ್ತಾರ, ಅಪ್ಲೋಡ್ ಮಾಡ್ತಾರ, ಮೆಸೇಜ್ ಸೆಂಡ್ ಮಾಡ್ತಾರ, ಕಾಲ್ಸ್ ಮಾಡ್ತಾರೆ. ಓಕೆ, ಸೊ ಎನಿಥಿಂಗ್ ಇಸ್ ಗೋಯಿಂಗ್ ಇನ್ ದ ಫೇಸ್ಬುಕ್ ಅಂತ ಹೇಳ್ಬೋದು. ಓಕೆ, ಸೊ ಅಲ್ಲಿ ಏನದೆ ಎವ್ರಿ ಡೇ ಡಾಟಾನ ಇನ್ಕ್ರೀಸ್ ಆಗತ್ತದ, ಎವ್ರಿ ಡೇ ಡಾಟಾನ ಗ್ರೋತ್ ಆಗತ್ತದ. ಓಕೆ, ಯಾವಾಗ ಇಂಟರ್ನೆಟ್ ಕಂಪ್ಯೂಟರ್ಗಿಂತ ಹೆಚ್ಚಿಕಂದ್ರೆ ಯಾವಾಗ ಇಂಟರ್ನೆಟ್ ಬಂತ ಅವಾಗ ಡಾಟಾ ಹಂಗ ಬೆಳ್ಕೊತ ಹೋಗಾಕತ್ತದ, ಹಂಗ ಗ್ರೋತ್ ಆಗಾಕತ್ತದ ಅಂತೇಳಿ ಹೇಳ್ಬೋದು. ಎವ್ರಿ ಒನ್ ನೋ ಅಬೌಟ್ ದಟ್. ಓಕೆ, ಸೊ ಬರೀ ಸೋಷಿಯಲ್ ಮೀಡಿಯಾ ಅಂತ ಏನಿಲ್ಲ, ಎಲ್ಲಾನು ಕನ್ಸಿಡರ್ ಮಾಡ್ಬೋದು. ಇವನ್ ನೀವು ಆನ್ಲೈನ್ ಬ್ಯಾಂಕಿಂಗ್ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಅಲ್ಲಿ ನಿಮ್ದೊಂದು ಅಕೌಂಟ್ ಇರ್ತದೆ. ಓಕೆ, ನೀವು ಯಾವ್ದು ಬ್ಯಾಂಕ್ನಾಗ ಅದೀರಿ, ಯಾವ ಬ್ಯಾಂಕ್ನಾಗಿಂದ ಅಕೌಂಟ್ ಅದ, ಆ ಬ್ಯಾಂಕ್ನ ನೀವು ಆನ್ಲೈನ್ ಕ್ರಿಯೇಟ್ ಮಾಡ್ಕೋತೀರಿ, ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀರಿ, ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಿ. ಓಕೆ, ಅಲ್ಲೆಲ್ಲ ಮತ್ತೆ ಪ್ರೋಸೆಸ್ ಆಫ್ ಡಾಟಾ ನಡೀತಿರ್ತದೆ. ಓಕೆ, ನೆಕ್ಸ್ಟ್ when we come for shopping, online shopping, so many websites are there. Okay, ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಕನ್ಸಿಡರ್ ಮಾಡ್ರು, ಯು ಹ್ಯಾವ್ ಟು ಲಾಗ್ ಇನ್ ಫಸ್ಟ್. ಅಂದ್ರೆ ನೀವು ಏನ್ ಮಾಡ್ತೀರಿ, ಫಸ್ಟ್ ರಿಜಿಸ್ಟರ್ ಮಾಡ್ತೀರ ಅಂದ್ರೆ ನಿಮ್ದು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀರಿ. ಅಲ್ಲೇ ಮತ್ತೆ ನೀವು ಲಾಗಿನ್ ಆಗ್ತೀರಿ, ಮತ್ತೆ ಏನೇನ್ ಸರ್ಚ್ ಬೇಕು ಅದನ್ನೆಲ್ಲ ಮಾಡ್ತಾರೆ. ಅಗೇನ್ ದ ಪ್ರೋಸೆಸ್ ಗೋಸ್ ಆನ್. ಸೊ ಎಲ್ಲಾ ಕಡೆನೂ ನಮ್ಗ ಡಾಟಾನ ಯೂಸ್ ಮಾಡಾಕತ್ತೀವಿ ಅಂದ್ರೆ ಡಾಟಾ ಇನ್ಕ್ರೀಸ್ ಹಂಗ ಆಗಾಕತ್ತದ ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್, ಇನ್ಫ್ಯಾಕ್ಟ್ ದ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಡಿಯೋ ಹ್ಯಾಸ್ impartiated the digital form of the data. Okay, so ಇವೆರಡು ಕೂಡಿ ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಎರಡೂ ಕೂಡಿ ಡಿಜಿಟಲ್ ಡಾಟಾ ಅನ್ನೋದು ಒಂದು ತೆಗೆದಿದೆ ಅಂತ ಹೇಳಕತ್ತಾನ. ಓಕೆ, ಡಿಜಿಟಲ್ ಡಾಟಾ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದದ ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟೈಪ್ಸ್ ಆಫ್ ದ ಡಿಜಿಟಲ್ ಡಾಟಾ. ದೇರ್ ಆರ್ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ದ ಡಿಜಿಟಲ್ ಡಾಟಾ. ಓಕೆ, 3 ಕ್ಲಾಸಿಫಿಕೇಶನ್ ಅದಾವಿಲ್ಲ ನಮಗೆ. ದಟ್ ಈಸ್ ಸ್ಟ್ರಕ್ಚರ್ಡ್, unstructured, semi-structured and structured. There are 3 types of digital data. One is unstructured, second one is semi-structured and third one is structured. Okay, you more type in the next classes ನೋಡ್ಕೊತ ಹೋಗ್ತೀವಿ. Okay, so he is saying that usually data is in the unstructured format which makes extracting information from it difficult. Okay, starting actually ನೀವು ಅದನ್ನ ಸ್ಟ್ರಕ್ಚರ್ ಮಾಡಕ್ಕಿಂತ ಸೆಮಿ ಸ್ಟ್ರಕ್ಚರ್ ಮಾಡಕ್ಕಿಂತ ಫಸ್ಟ್ ನೀವು ಏನಾದ್ರೂ ಡಾಟಾ ಎಂಟರ್ ಮಾಡ್ತಿರಲ್ಲ, ಅದು ಯಾವಾಗೂ ಏನಿರ್ತದೆ ಅನ್ಸ್ಟ್ರಕ್ಚರ್ಡ್ ಒಳಗೆ ಇರ್ತದೆ. ವಾಟ್ ಎವರ್ ದ ಡಾಟಾ ಯು ಆರ್ ಗಿವಿಂಗ್. ಸೊ ಈ ಫಸ್ಟ್ ಸ್ಟೇಜ್ ಅಂತಂದ್ರೆ ಡಾಟಾ ಯಾವಾಗೂ ಅನ್ಸ್ಟ್ರಕ್ಚರ್ಡೇ ಇರ್ತದೆ ಅಂತ ಹೇಳ್ಬೋದು. ಬಟ್ ಏನದ ಅನ್ಸ್ಟ್ರಕ್ಚರ್ಡ್ ಡಾಟಾನ ಒಂದು ಇನ್ಫಾರ್ಮೇಶನ್ ಮೇಂಟೈನ್ ಮಾಡಾಕ, ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಷನ್ ಮಾಡಾಕ ಡಿಫಿಕಲ್ಟ್ ಅದ ಅಂತೇಳಿ ಹೇಳಕತ್ತಾನ. ಓಕೆ, ವಿಲ್ ಸಿ ಅಬೌಟ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂಡ್ ಆಲ್. ಅಕಾರ್ಡಿಂಗ್ ಟು ದ according to the Merle Links. Okay, he is an entrepreneur ಅಂತ ಹೇಳ್ಬೋದು. he is an author or a scientist ಅಂತ ಹೇಳ್ಬೋದು. he actually is a business entrepreneur. Okay, according to this person, 80% to 90% of the business data is is either unstructured or semi-structured. Okay, according to Merrill. So according to that, according to ಅವನಿಗೆ 80 to 90% ನಾವೇನ್ ಡಾಟಾ ಕೊಡ್ತೀವಲ್ಲ ಅದು ಅನ್ಸ್ಟ್ರಕ್ಚರ್ಡ್ ಇರ್ತದಿಲ್ಲ, ಅದು ಸೆಮಿ ಸ್ಟ್ರಕ್ಚರ್ಡ್ ಇರ್ತದ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾನು ಸ್ಟ್ರಕ್ಚರ್ಡ್ ವೇ ಒಳಗೆ ಇರಂಗಿಲ್ಲ ಅಂತ ಹೇಳ್ತಾನೆ. ಸೊ ಟೋಟಲಿ 80 to 90% ಐದರ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಅನ್ಸ್ಟ್ರಕ್ಚರ್ಡ್ ಆರ್ ಇನ್ ದ ಸೆಮಿ ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು. ಓಕೆ, ಗ್ರಾಂಟರ್ ಇನ್ನೊಬ್ಬ ಅದ ನೋಡ್ರಿ, ಇವ ಏನ್ ಹೇಳಕತ್ತಾನೆ, ಗ್ರಾಂಟರ್ ಆಲ್ಸೋ ಎಸ್ಟಿಮೇಟ್ ದಟ್ unstructured data constitute 80% of the whole enterprise data. So according to Merrill ಏನ್ ಹೇಳಕತ್ತಾನೆ, 80 to 90% ಅದ ಅಂತ ಹೇಳಕತ್ತಾನ. according to Gartner ಏನ್ ಹೇಳಕತ್ತಾನ, 80% unstructured data ಅದ ಅಂತ ಹೇಳಕತ್ತಾನ. Okay, so here is a percent distribution of the 3 forms of data as shown in the figure. ಅದನ್ನ ಫಿಗರ್ ಒಳಗೆ ತೋರ್ಸಾನ, ಅದನ್ನ ಒಂದು ಚಾರ್ಟ್ ಹಾಕಿ ತೋರ್ಸಕತ್ತಾನ. A detailed explanation of this form will be in the following subsequent. Okay, in the data. Okay, ಒಂದು ಫಿಗರ್ ಹಾಕಿ
80% ಏನದ ಅನ್ಸ್ಟ್ರಕ್ಚರ್ ಅಂತ ತಗೊಂಡಾನ, 10% ಸೆಮಿ ಸ್ಟ್ರಕ್ಚರ್ ಮತ್ತು ಸಮ್ 10% ಸ್ಟ್ರಕ್ಚರ್ಡ್ ಅದ ಅಂತ ಹೇಳ್ತಾನೆ. ಸೊ ಟೋಟಲಿ ಓವರ್ ಆಲ್ ಏನ್ ಹೇಳ್ಬೋದು, ಬಿಸ್ನೆಸ್ ಎಂಟರ್ಪ್ರೈಸಸ್ ಒಳಗೆ ನಾವು ಜಾಸ್ತಿ ಅನ್ಸ್ಟ್ರಕ್ಚರ್ಡ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದ ಡಿಜಿಟಲ್. ಓಕೆ, ಡಿಜಿಟಲ್ ಡಾಟಾ ಬಗ್ಗೆ ಆಯ್ತು. ಓಕೆ, ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್. ಫಸ್ಟ್ ಏನ್ ಹೇಳ್ತಾನೆ, ಡಾಟಾ ಅಂದ್ರೆ ಎವ್ರಿ ಒನ್ ನೋಸ್. ಓಕೆ, I hope everyone knows because you are a computer background students, you should know what is data. So he is saying that data ಏನದ ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಇನ್ವೆಂಟ್ ಆದಾಗಿಂದ ಅಥವಾ ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಬಂದಾಗಿಂದ ಡಾಟಾ ಹಂಗೆ ಗ್ರೋತ್ ಆಗ್ಕೋತೆ ಹೋಗಾಗತ್ತೆ ಅಂತ ಹೇಳಾಕತ್ತೀವಿ. ಅಂಡ್ ಯು ಆಲ್ ಆರ್ ಸೀಯಿಂಗ್ ಆಲ್ಸೋ. ಓಕೆ, ಸೊ ಅದಕ್ಕೆ ಈ ಡಿಜಿಟಲ್ ಡಾಟಾನ ಏನದ 3 ಫಾರ್ಮ್ಸ್ ಅಲ್ಲಿ ಡಿವೈಡ್ ಮಾಡ್ಯಾನವ ಅಂತ ಹೇಳಕತ್ತಾನ. ಸೊ ಯಾವ್ಯಾವ ಅಂತಂದ್ರೆ ಅನ್ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಸ್ಟ್ರಕ್ಚರ್ಡ್ ಡಾಟಾ. ಸೊ ಯೂಶ್ವಲಿ ಸ್ಟಾರ್ಟಿಂಗ್ ಏನಿರ್ತದೆ ಎಲ್ಲಾನು ಅನ್ಸ್ಟ್ರಕ್ಚರ್ಡ್ ಡಾಟಾನೇ ಇರ್ತದೆ ಅಂತ ಹೇಳ್ತಾನೆ. ಸೊ ಅಕಾರ್ಡಿಂಗ್ ಟು ಮೆರಿಲ್, ಓಕೆ, ಮೆರಿಲ್ ಅನ್ನೋದನ್ನ ಒಬ್ಬನ್ ಪರ್ಸನ್ ಅದಾನ, ಅವ್ನ ಏನದ 80 to 90% ಬಿಸ್ನೆಸ್ ಡಾಟಾ ಏನದ ಸ್ಟ್ರಕ್ಚರ್ಡ್ ಅಥವಾ ಸೆಮಿ ಸ್ಟ್ರಕ್ಚರ್ಡ್ ಅದ ಅಂತ ಹೇಳ್ತಾನೆ. ಬಟ್ ಅವನದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಇನ್ನೊಬ್ಬ ಮಾಡ್ತಾನೆ, ಯಾರು ಗಾರ್ಟ್ನರ್ ಅಂತ ಹೇಳಿ. ಅಕಾರ್ಡಿಂಗ್ ಟು ಹಿಮ್ 80% ಅನ್ಸ್ಟ್ರಕ್ಚರ್ಡ್ ಡಾಟಾ ಅದ ಅಂತ ಹೇಳಾಕತ್ತಾನ. ಸೊ ಅಕಾರ್ಡಿಂಗ್ ಟು ಹಿಮ್ 80% ಅನ್ಸ್ಟ್ರಕ್ಚರ್ಡ್ ಡಾಟಾ ಅದ, ಉಳ್ಕಿವಲ್ಲ 20% ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಸ್ಟ್ರಕ್ಚರ್ಡ್ ಅದ ಅಂತ ಹೇಳ್ತಾನೆ. ಸೊ ಅದನ್ನ ಒಂದು ಚಾರ್ಟ್ ಒಳಗೆ ಹೇಳಾಕತ್ತಾನ. ಸೊ ಇಲ್ಲಿ ಒಂದು ಪೈ ಚಾರ್ಟ್ ಹಾಕಿ 80% ಅನ್ಸ್ಟ್ರಕ್ಚರ್ಡ್ ಅದ, 10% ಸೆಮಿ ಸ್ಟ್ರಕ್ಚರ್ಡ್ ಅದ, ಆಮೇಲೆ ಇನ್ನೊಂದು 10% ಸ್ಟ್ರಕ್ಚರ್ಡ್ ಡಾಟಾ ಅದ ಅಂತ ಹೇಳಿ ಒಂದು ಪೈ ಚಾರ್ಟ್ ಒಳಗೆ ತೋರಿಸ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಅಬೌಟ್ ದ ಡಾಟಾ. Everyone understood? Introduction and types of the data. Please reply, everyone understood? I want everyone to understand. Others, everyone understood? Okay. So next we'll see what is structured data, what is unstructured data, and what is semi-structured data ಅಂತ ನೋಡ್ಕೊತ ಹೋಗೋಣ. Okay, so first we'll see about the unstructured data. Unstructured data ಅಂದ್ರೆ ಏನಂತ ನೋಡೋಣ. This is the data which does not conform to the data model or it is not in the form of which can be used easily by a computer program. Okay, ಏನ್ ಹೇಳಾಕತ್ತಾನ ಅಂತಂದ್ರೆ, not in the next class. ಸ್ನೇಹ, just continue. Okay, ಏನಂತ ಪರೇ ಇಲ್ಲ, ಅದೇನ್ ದೊಡ್ಡದಿಲ್ಲ. ಅನ್ಸ್ಟ್ರಕ್ಚರ್ಡ್, ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ ಏನ್ ದೊಡ್ಡದಲ್ಲ, ಸಣ್ಣ ಟಾಪಿಕ್ಸ್ ಅದಾವ, ಒಂದೊಂದೇ ಪ್ಯಾರಾಗ್ರಾಫ್ ಅದಾವ. ಸುಮ್ಮನೆ ಇದು ಬಂದ್ರೆ ಮಕ್ಕ ಹೋಗ್ನಿ. ಓಕೆ, ಲಿಸನ್. ಓಕೆ, ಸೊ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂದ್ರೆ ಏನ್ ಹೇಳಕತ್ತ ನೋಡ್ರಿ. ಅದು ಏನಿರ್ತದೆ, ನಿಮ್ಗ್ ಕಂಪ್ಯೂಟರ್ನಾಗ ಹೆಂಗ್ ಫಾರ್ಮ್ ಬೇಕೋ ಹಂಗ್ ಫಾರ್ಮ್ನಾಗ ಇರಂಗಿಲ್ಲ ಅಂತ ಹೇಳಕತ್ತ. ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ಒಂದ್ ಸ್ಟ್ರಕ್ಚರ್ಡ್ ಫಾರ್ಮ್ನಾಗ ಇರಂಗಿಲ್ಲ. ನಾನು ಈಗ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಯೂಸರ್ ನೇಮ್, ಫಸ್ಟ್ ನೇಮ್ ಬೇಕು, ಮಿಡಲ್ ನೇಮ್ ಬೇಕು, ಲಾಸ್ಟ್ ನೇಮ್ ಬೇಕು. ಓಕೆ, ಆಮೇಲೆ ಇಮೇಲ್ ಐ ಡಿ ಹಿಂಗೆಲ್ಲ ಇರ್ತಾವ. ಓಕೆ, ಸೊ ಹೆಂಗ್ ಬೇಕಾ ಹಂಗ್ ಇರಂಗಿಲ್ಲ. ಸೊ ನಾವ್ ಯಾವ ಫಾರ್ಮ್ನಾಗ ಬೇಕಾಗಿರ್ತದ ಆ ಫಾರ್ಮ್ನಾಗ ಇರಂಗಿಲ್ಲ. ಸೊ ಅದಕ್ಕೆ ಏನಂತಾನೆ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ದ ಡಾಟಾ ವಿಚ್ ಡಸ್ ನಾಟ್ ಕನ್ಫರ್ಮ್ ಟು ಅ ಡಾಟಾ ಮಾಡೆಲ್. ಅಂದ್ರೆ ನಮ್ಗೆ ಡಾಟಾ ಮಾಡೆಲ್ ಹೆಂಗ್ ಬೇಕಾ ಹಂಗ್ ಇರಂಗಿಲ್ಲ. ಅಥವಾ ಇನ್ನೊಂದು ಏನ್ ಹೇಳ್ತಾನೆ, ನಮ್ ಕಂಪ್ಯೂಟರಿಗೆ ಹೆಂಗ್ ಈಸಿಲಿ ಯೂಸ್ಡ್ ಆಗ್ಬೇಕಾಗದ ಆ ವೇದಾಗ ಇರಂಗಿಲ್ಲ ಅಂತ ಹೇಳಕತ್ತ. ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಈಸಿಲಿ ಬೈ ದ ಕಂಪ್ಯೂಟರ್ ಪ್ರೋಗ್ರಾಮ್. ಕಂಪ್ಯೂಟರ್ ಪ್ರೋಗ್ರಾಮಿಗೆ ಹೆಂಗ್ ಬೇಕಾಗಿದೆ ಹಂಗ್ ವೇದಾಗ ಇರಂಗಿಲ್ಲ ಅಂತ ಹೇಳಕತ್ತಾರ. ಓಕೆ, ಸೊ ನೆಕ್ಸ್ಟ್ about 80% to 90% of data of an organization is in this format. ಅಂದ್ರೆ ಟೋಟಲಿ ಬಿಸ್ನೆಸ್ ಆರ್ಗನೈಸೇಷನ್ 80 to 90% ಅನ್ಸ್ಟ್ರಕ್ಚರ್ಡ್ ಡಾಟಾ ಒಳಗ ಅದ ಅಂತೇಳಿ ಹೇಳ್ತಾನೆ. ಓಕೆ, ಎಕ್ಸಾಂಪಲ್ ಕೊಡಕತ್ತ ನೋಡ್ರಿ, ಮೆಮೋಸ್ ಇರ್ಬೋದು. ಓಕೆ, ಅನ್ಸ್ಟ್ರಕ್ಚರ್ಡ್ ಡಾಟಾ ಎಕ್ಸಾಂಪಲ್ ನಿಮ್ ಮೆಮೋಸ್, ಚಾಟ್ ರೂಮ್ಸ್, PPT, ಇಮೇಜಸ್, ವಿಡಿಯೋಸ್, ಲೆಟರ್ಸ್, ರಿಸರ್ಚ್, ವೈಟ್ ಪೇಪರ್, ಎನಿಥಿಂಗ್, ಬಾಡಿ ಆಫ್ ದ ಇಮೇಲ್. ಸೊ ಎಲ್ಲಾ ನೀವೇನದವ example of the unstructured data ಅಂತ ಹೇಳ್ತಾನೆ. ಸೊ ಓಕೆ, ಅಂಡರ್ಸ್ಟುಡ್ ಅಬೌಟ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ. ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ಬರೇ ಯಾವ್ದು ಎಕ್ಸಾಕ್ಟ್ ಫಾರ್ಮ್ ನಾಗ ಕಂಪ್ಯೂಟರ್ ಪ್ರೋಗ್ರಾಮಿಗೆ ಯಾವ ಫಾರ್ಮ್ ನಾಗ ಬೇಕಾಗ್ಯದ ಆ ಫಾರ್ಮ್ ನಾಗ ಇರಂಗಿಲ್ಲ, ಅದಕ್ಕೆ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಕರಿತಾನೆ. ಸೊ ಕ್ಲಿಯರ್ ಅಬೌಟ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾ? ಪ್ಲೀಸ್ ರಿಪ್ಲೈ. ಎವ್ರಿವನ್ ಕ್ಲಿಯರ್? ಹಾ, ನಿದ್ದೆ ಹೊಡಿಬೇಡ, ತಿಳಿತಾ? ಓಕೆ,
So next we'll see about the semi-structured data. Okay. So semi-structured data and then it is this is the data which does not conform to a data model but has some structure. Okay. Semi-structured ಅಂದ್ರೆ ಪೂರಾ ಸ್ಟ್ರಕ್ಚರ್ಡ್ ವೇದಾಗ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಹೆಂಗ್ ಬೇಕು ಹಂಗೇನ್ ಇರಂಗಿಲ್ಲ. ನಮ್ ಡಾಟಾ ಮಾಡೆಲ್ ಪ್ರಕಾರ ಪೂರಾನೇ ಅದ್ರ ಪ್ರಕಾರ ಇರಂಗಿಲ್ಲ, ಬಟ್ ಏನೋ ಒಂದ್ ಸಮ್ ಸ್ಟ್ರಕ್ಚರ್ಡ್ ನಾಗ ಇರ್ತದ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಪೂರಾ ಸ್ಟ್ರಕ್ಚರ್ಡ್ ಅಲ್ಲ ಪೂರಾ ಅನ್ಸ್ಟ್ರಕ್ಚರ್ಡ್ ಅಲ್ಲ ನಡ್ಬರ್ತಿದ್ದಕ್ಕ ಸೆಮಿ ಸ್ಟ್ರಕ್ಚರ್ ಅಂತ ಹೇಳ್ತಾನೆ. However, it is in other it is at the node. Okay, AT ಹೋಗಿ OT ಆಗಿದೆ. Okay, so however it is at in a form which can be used easily by a computer program. Okay, compared to unstructured data, semi structure ಏನದ ಒಂದ್ ಸ್ವಲ್ಪ ಈಸಿಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಅನ್ಸ್ಟ್ರಕ್ಚರ್ಡ್ ಡಾಟಾಕ್ಕಿಂತ ಸೆಮಿ ಸ್ಟ್ರಕ್ಚರ್ಡ್ ಡಾಟಾ ಒಂದ್ ಸ್ವಲ್ಪ ಈಸಿಲಿ ಆಕ್ಸೆಸ್ ಮಾಡ್ಬೋದು ಕಂಪೇರ್ ಟು ದ unstructured data. Okay, so example ಏನ್ ಕೊಡಾಕತ್ತಾನ ನೋಡ್ರಿ, emails. Okay, XML, markup language like HTML, metadata of this data is also available. Okay, so these are the some examples ಅಂತ ಹೇಳ್ತಾನೆ. So XML ಇರ್ಬೋದು, markup language, these all are the things you are studying in your web designing. Okay, XML ಅಂದ್ರೆ ಏನು, markup language ಅಂದ್ರೆ ಏನು, metadata ಅಂದ್ರೆ ಏನು. Okay, so these are the examples of the semi structured data ಅಂತ ಹೇಳ್ಬೋದು. So next we'll go for the structured data. Structured data andre nodri, this is the data which is in an organized form. Okay, structured data andre ನಮಗೆ ಹೆಂಗ್ ಬೇಕಾಗಿದೆ ಹಂಗ ಆರ್ಗನೈಸ್ಡ್ ಫಾರ್ಮ್ ನಾಗ ಇರ್ತದೆ. ಎಕ್ಸಾಂಪಲ್ ರೋಸ್ ಅಂಡ್ ಕಾಲಮ್ಸ್ ಇರ್ಬೋದು. ಓಕೆ, ಸೊ ಅದಕ್ಕೆ ಸ್ಟ್ರಕ್ಚರ್ಡ್ ಡಾಟಾ ಅಂತಲೇ ಕರೀತಾನೆ. ಓಕೆ, and can be easily used by the computer program. ಇದು compared to structured data, sorry, compared to unstructured and semi structured, ಇದರ easily ಕಂಪ್ಯೂಟರ್ ಪ್ರೋಗ್ರಾಮ್ ಯೂಸ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ರಿಲೇಶನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ಎಂಟಿಟೀಸ್ ಆಫ್ ಡಾಟಾ ಸಚ್ ಆಸ್ ಕ್ಲಾಸಸ್ ಅಂಡ್ ದೇರ್ ಆಬ್ಜೆಕ್ಟ್ಸ್. ಓಕೆ, ಇಲ್ಲೇನಿರ್ತದೆ ಎಂಟಿಟೀಸ್ ಆಫ್ ಡಾಟಾ ನಡ್ಬೇಕು ರಿಲೇಶನ್ಶಿಪ್ ಇರ್ತದೆ, ಲೈಕ್ ಕ್ಲಾಸ್ ಆಬ್ಜೆಕ್ಟ್ ಬಗ್ಗೆ ಅದೆಲ್ಲ ಪ್ರೋಗ್ರಾಮ್ ಬರುತ್ತಾಗ. ಓಕೆ, ಆಮೇಲೆ ಇವನ್ನೆಲ್ಲ ನಾವು ಡಾಟಾ ಬೇಸ್ ಒಳಗೆ ಸ್ಟೋರ್ ಮಾಡಿರ್ತೇವೆ. ಈಗ ನೀವು ರಿಲೇಶನ್ಶಿಪ್ ಎಂಟಿಟೀಸ್ ಆಫ್ ಡಾಟಾ ಯಾಕೆ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗ್ತದೆ ಅಂತಂದ್ರೆ, ಈಗ ನೀವು ಒಂದು ಟೇಬಲ್ ಫಾರ್ಮ್ ಒಳಗೆ ಎಂಟರ್ ಮಾಡಿರ್ತೀರಿ. ಓಕೆ, ಡಾಟಾನ. ಸೊ ಅಲ್ಲಿ ನೀವು ಡಿಬಿಎಂಎಸ್ ನಾಗ ಓದಿರಿ ಪ್ರೈಮರಿ ಕೀಸ್ ಯೂಸ್ ಮಾಡಿ ಸರ್ಚ್ ಮಾಡೋದು. ಓಕೆ, ಪ್ರೈಮರಿ ಕೀ, ಫಾರಿನ್ ಕೀ, ಓಕೆ, ಏನೇನೋ ಓದಿರಲ್ಲ ಡಿಬಿಎಂಎಸ್ ನಾಗ. ಓಕೆ, ಸೊ ಹಂಗ ಒಂದು ಡಿಬಿಎಂಎಸ್ ನಾಗ ಒಂದು ಡಾಟಾ ಸ್ಟ್ರಕ್ಚರ್ಡ್ ಇರೋದ್ರಿಂದ ಏನಾಗ್ತದೆ ನಿಮ್ಗೆ ಈಸಿಲಿ ಆಕ್ಸೆಸ್ ಮಾಡ್ಬೋದು. ಹಂಗಿಲ್ಲ ನಾವು ರಿಲೇಶನ್ಶಿಪ್ ಬಿಟ್ವೀನ್ ಎಂಟಿಟೀಸ್ ಅಂಡ್ ಡಾಟಾಸ್ ನಾವು ಮಾಡಿದ್ವಿ ಅಂತಂದ್ರೆ ನೀವೇನ್ ಸ್ಟ್ರಕ್ಚರ್ಡ್ ಒಳಗ ಮಾಡಿಟ್ಟಿರ್ತಿರಲ್ಲ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್ ನೀವು ಈಸಿಲಿ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಇದನ್ನ ನೀವು ಡಾಟಾನ ಸ್ಟೋರೇಜ್ ಡಿಬಿಎಂಎಸ್ ನಾಗ ಅಥವಾ ಡಾಟಾಬೇಸ್ ನಾಗ ಇದನ್ನ ಸ್ಟೋರ್ ಮಾಡ್ಬೋದು ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ semi structured and the structured data. So everyone cleared about the types of data, structured, semi structured and unstructured. Clear ಆಯ್ತಾ ಮೂರು? ಮಕ್ಕೋಬೇಡ್ರು, ಹೇಳ್ರಿ, ನನಗೆ ನಿಧಿ ಬರ್ತದೆ ನೋಡಿ. ತಿಳಿತಾ? ರಿಪ್ಲೈ ಮಾಡಿ ಫಾಸ್ಟ್ ಫಾಸ್ಟ್. ಸ್ನೇಹಾರ ಮಕ್ಕೊಂಡ್ಲೆ ನೋಡ್ರಿ. ಮಕ್ಕೊಂಡೆ ಸ್ನೇಹ? ಇಲ್ಲ? ಓಕೆ, ಇದೊಂದು ಕ್ಲಾಸ್ ಆದ್ಮೇಲೆ ಮಕ್ಕೋಕತ್ತಿತ್ತಲ್ಲ. ಅದರ್ಸ್? ಅಂಜಲಿ, ಕಸ್ತೂರಿ, ಕಾವೇರಿ ತಿಳಿತೋ ಟುಡೇಸ್ ಕ್ಲಾಸ್? ನಿಖಿತಾ, ಪೂಜಾ, ಪ್ರೀತಿ, ಅಕ್ಕೆ ಸಾವನ್, ಸಂತೋಷ್, ಸಚಿನ್, ಎಲ್ಲಾರ ಹೆಸರು ಕರಿಬೇಕು ನಾನು. ಹೌದ, ಲೀಸ್ಟ್ ಮಾಡ್ಕೊಂಡು ಇಟ್ಕೋತೀನಿ ನೆಕ್ಸ್ಟ್ ಇಂದ ಯಾರ್ಯಾರಿಗೆ ಯಾರ್ಯಾರ ಹೆಸರು ತಗೋಬೇಕು. ಓಕೆ, so we'll stop now. Today we have seen about the introduction to the data and the types of data. Okay, hope everyone understood. So we'll continue in the next class. Thank you all. So any doubts? Anybody have any doubts regarding today's class? Anybody have any doubts? ಯಾರಿಗಾದ್ರೂ ಡೌಟ್ಸ್ ಇದೆನಾ? ಎರಡು ಲ್ಯಾಂಗ್ವೇಜ್ ಚಲೋ ಬರ್ತದೆ, ಎರಡು ಲ್ಯಾಂಗ್ವೇಜ್ ನಾಗ ಹೇಳಿದೆ. ಮತ್ತೆ ಯಾವ ಲ್ಯಾಂಗ್ವೇಜ್ ಹಿಂದಿ ಒಂದು ಬರ್ತದೆ, ಅದನ್ನ ಬಿಟ್ಟು ಮತ್ತೆ ಯಾವ ಲ್ಯಾಂಗ್ವೇಜ್ ನಂಗೆ ಬರಂಗಿಲ್ಲ ಜಾಸ್ತಿ. ಓಕೆ, ಅಟೆಂಡೆನ್ಸ್ ಅಪ್ ಟು ವಿನುತಾ. ಓಕೆ, ಓಕೆ, ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ.